ನಮಸ್ತೆ. ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಕಾಣುವಂತಹ ಹೂವಿನ ಗಿಡ ನನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿದಂತಹ ಹೂವಾಗಿದೆ. ಈ ಹೂವಿನ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿರಬಹುದು. ಬಿಂಕ, ನಿತ್ಯಪುಷ್ಪ, ಸದಾಪುಷ್ಪ ಅಂತ ಕರೆಯಲ್ಪಡುವ ಈ ಹೂವಿನ ಗಿಡ ಹೈಬ್ರಿಡ್ ಹಾಗೂ ದೇಶೀಯ ಹೀಗೆ ಎರಡು ರೀತಿಯಲ್ಲಿ ಈ ಹೂವಿನ ಗಿಡಗಳನ್ನು ನಾವು ಕಾಣಬಹುದು. ಕಟ್ಟಿಂಗ್ ಅಥವಾ ಬೀಜದ ಮೂಲಕ ಈ ಗಿಡವನ್ನು ಸುಲಭವಾಗಿ ಬೆಳೆಸಬಹುದು. ವರ್ಷ ಪೂರ್ತಿ ಹೂ ನೀಡುವಂತಹ ಈ ಗಿಡ ತಿಂಗಳಿಗೊಮ್ಮೆ ಇದರ ತುದಿಯನ್ನು ಕಟ್ಟಿಂಗ್ ಮಾಡುವುದರಿಂದ ಹೆಚ್ಚು ಗೆಲ್ಲುಗಳು ಬರುವುದು ಹಾಗೂ ಆ ಗೆಲ್ಲುಗಳಲ್ಲಿ ಹೆಚ್ಚು ಹೂವನ್ನು ಈ ಗಿಡವು ಕೊಡುತ್ತದೆ. ತಾವುಗಳು ಕೂಡ ಈ ಹೂವಿನ ಗಿಡವನ್ನು ಮನೆಯಲ್ಲಿ ಬೆಳೆಸಿ ಮನೆಯ ಸೌಂದರ್ಯವನ್ನು ಹೆಚ್ಚಿಸಿ. ಸೂರ್ಯನ ಬೆಳಕಿಗೆ ಈ ಹೂ ಗಿಡಗಳು ಇರುವುದಾದರೆ ಹೆಚ್ಚು ಗಿಡಗಳಲ್ಲಿ ಹೂಗಳು ಅರಳುತ್ತವೆ. ಜಾಗದ ಅಭಾವ ಇದ್ದುಂಟಾದರೆ ಈ ಹೂವಿನ ಗಿಡಗಳನ್ನು ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ಕೂಡ ಈ ಗಿಡವನ್ನು ಬೆಳೆಸಬಹುದು. ನೀವು ಕೂಡ ಈ ಸುಂದರವಾದಂತಹ ಹೂವಿನ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತಾ ಅಂತ ಹೇಳಿ ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.